ದಯವಿಟ್ಟು ನಾನು ಇವಾಗ ಸಾಯೋ ಪರಿಸ್ಥಿತಿಯಲ್ಲಿದ್ದೀನಿ. ದಯವಿಟ್ಟು ನನಗೆ ಹಣನ ಹಿಂಪಾವತಿಸಿ ಮಾಡಿ. 60 ಲಕ್ಷ ಬರ್ಬೇಕು ಸರ್. ನಾನು 40 ಲಕ್ಷ ಸಾಲ ಇದ್ದೀನಿ ಸರ್. ಒಂದು ತಿಂಗಳು ಕೋಮಾದಲ್ಲಿದೆ. ಅವಾಗಿಂದ ಈ ಕೆಲಸ ಕೊಡ್ತಿದ್ದಾರೆ ಸರ್. ನಮಸ್ಕಾರ, ನನ್ನ ಹೆಸರು ಭಾನುಕುಮಾರ್ ಅಂತ, ಶ್ರೀರಾಮ ಆಗ್ರೋ ಟ್ರೇಡರ್ಸ್ ಹೌಸ್ಗೆ ಮಾಲೀಕ. ನಾನು ಸುಮಾರು 5 ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀನಿ. ನನಗೆ ಇಲ್ಲೇ ಸುತ್ತಮುತ್ತ ಅಂದರೆ ಮಲ್ಕದ್ರನಹಳ್ಳಿ ಆಗ್ಬೋದು, ತಿಪ್ಪೇನಹಳ್ಳಿ, ಬಾದಗನಹಳ್ಳಿ ಮತ್ತು ಆಲ್ಗುರ್ಕಿ, ಜಂಗಮಾರಪನಹಳ್ಳಿ ಈ ಕಡೆ ನನಗೆ ಗ್ರಾಹಕರಿದ್ದಾರೆ. ಅವ್ರಿಗೆ ನಾನು 5 ವರ್ಷದಿಂದ ಸಾಲದ ರೂಪದಲ್ಲಿ ಕೊಡ್ತಿದ್ದೆ. ಅವರು ರಿಟರ್ನ್ ಮಾಡ್ತಿದ್ರು. ನನಗೆ 2024 ಏಪ್ರಿಲಲ್ಲಿ ಆಕ್ಸಿಡೆಂಟ್ ಆಯಿತು. ಈ ಆಕ್ಸಿಡೆಂಟ್ ಆದಾಗಿಂದ ನನಗೆ ಒಂದು 3 ತಿಂಗಳು ಅಂಗಡಿ ತೆಗಿಯೋಕ್ಕಾಗಲಿಲ್ಲ. ಅದೇ ಸಿಚುವೇಷನಲ್ಲಿ ನನಗೆ ತುಂಬ ಅದಕ್ಕೂ ಹಾಸ್ಪಿಟ್ಲ್ಗೂ ಲೋನ್ ಥರ ಮಾಡಿದೆ. ಲೋನ್ ಎಲ್ಲ ಮಾಡಿದೆ. ಮತ್ತೆ ಒಂದು 3 ತಿಂಗಳಾದ್ಮೇಲೆ ಬಂದೆ ಅಂಗಡಿಗೆ. ನಮ್ಗೆ ಕೊಡಬೇಕಾಗಿರೋಂಥ ಗ್ರಾಹಕರನ್ನ ಕೇಳಕ್ಕೆ ಹೋದೆ. ಅವರು ನನಗೆ ಕೆಲವರು ಕೊಡ್ತೀನಿ ಅಂತ ಇದ್ರು, ಯಾವಾಗಲೂ ಕೊಡ್ತೀನಿ ಅಂತಾರೆ. ಇನ್ನು ಕೆಲವರು ಕೊಡೋಕ್ಕೆ ಆಗಲ್ಲ ಅಂತಾರೆ. ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ. ತೋಟದ ಹತ್ರ ಹೋದರೆ ಬೈತಾರೆ, ಮನೆಗಳ ಹತ್ರ ಹೋದರೆ ಬೈತಾರೆ. ಹೀಗೆ ನನಗೆ ತುಂಬ ಅನುಕೂಲ ಮಾಡಿಬಿಟ್ಟಿದ್ದಾರೆ. ಇದೇ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ನನಗೆ ಈಗ ಸಾಲ ಕೊಟ್ಟಿರೋದು ಒಂದು ಕಡೆ ಪ್ರಾಬ್ಲಮ್ ಆದರೆ, ಮತ್ತೆ ನಾನು ತೊಗೊಂಡಿರೋರು ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ನಾನು ಅಂಗಡಿ ತೆಗಿಯೋಕ್ಕೆ ಆಗ್ತಿಲ್ಲ. ಸುತ್ತಮುತ್ತ ಸಾರ್ವಜನಿಕರೆಲ್ಲ ನೋಡ್ತಿದ್ದಾರೆ, ಮರ್ಯಾದೆನೇ ಹೋಗ್ತಿದೆ. ಹಾಗೆ ನನ್ನ ಫೈ ಬಂತು. ಅಲ್ಲಿ ನಾನು ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಲೋನ್ ತೊಗೊಂಡೆ. ಆ ಲೋನ್ನು ಕಟ್ಟೋಕ್ಕಾಯ್ತಿಲ್ಲ. ಮತ್ತೆ ಹೀಗೆ ಬಜಾಜ್ ಫೈನಾನ್ಸಲ್ಲೂ ಮಾಡಿದ್ದೀನಿ, ಅದು ಕಟ್ಟೋಕ್ಕಾಯ್ತಿಲ್ಲ. ಅವರು ದಿನಕ್ಕೆ 500 ಫೋನ್ ಮಾಡ್ತಾರೆ. ಆ ಫೋನ್ನ ಸ್ವಿಚ್ ಆಫ್ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಹೀಗಾಗಿ ದಯವಿಟ್ಟು ಫೈಬಲ್ಲಿ ನಾವು ಲೋನ್ ತೊಗೊಂಡಿದ್ರಿ. ಅವರು ನಮಗೆ ನೋಟಿಸ್ ಕಳಿಸಿದ್ದಾರೆ ನೋಡಿ, ಲೀಗಲ್ ನೋಟಿಸ್ ಬಂದ್ಬಿಟ್ಟಿದೆ. ಈಗ ನಾನು ಏನು ಮಾಡೋದು ಅಂತ ಲೀಗಲ್ ನೋಟಿಸ್ ಬಂದಿದೆ. ಮತ್ತು ಈಗ ನನಗೆ ಒಂದೇ ದಾರಿ ಇರೋದು, ನಾನು ಬದುಕಬೇಕಂದ್ರೆ ನನಗೆ ಕೆಲವರು ಅಮೌಂಟ್ ರಿಟರ್ನ್ ಕೊಟ್ಟು ನಾನು ಸಾಲನ ತೀರಿಸ್ಬೇಕು. ಇಲ್ಲಾಂದರೆ ದಯವಿಟ್ಟು ನನಗೆ ನನ್ನ ಅಮೌಂಟ್ನ ಮರುಪಾವತಿ ಮಾಡಿ ನನ್ನ ಬದುಕಿಸ್ರಿ. ನಾನು ಜೀವನ ಮಾಡಬೇಕು. ನನಗೀಗ ಯಾರೂ ಗತಿ ಇಲ್ಲ. ಸಾಲ ಕಟ್ಟಕ್ಕೂ ಆಯ್ತಿಲ್ಲ. ಅವರು ನನಗೆ ಯಾರೂ ಸಹಾಯಕ ಮಾಡೋರೇ ಇಲ್ಲ. ದಯವಿಟ್ಟು ನಾನು ಇವಾಗ ಸಾಯೋ ಪರಿಸ್ಥಿತಿಯಲ್ಲಿದ್ದೀನಿ. ದಯವಿಟ್ಟು ನನಗೆ ಹಣನ ಹಿಂಪಾವತಿಸಿ ಮಾಡಿ ಬದುಕಿಸಿ ಸರ್. ಒಂದು 60 ಲಕ್ಷ ಬರ್ಬೇಕು ಸರ್. ನಾನು 40 ಲಕ್ಷ ಸಾಲ ಇದ್ದೀನಿ ಸರ್. ದಿನ ಸರ್ ಭಯ ಆಗ್ತಿದೆ ಸರ್. ಅಂಗಡಿಯಲ್ಲಿ ಕುತ್ಕೊಳ್ಳೋಕ್ಕೆ ಭಯ ಆಗ್ತಿದೆ, ಯಾವ ಟೈಮ್ ಯಾರು ಬರ್ತಾರೋ ಅಂತ. ಯಾವ ನಂಬಿಕೆ ಮೇಲೆ ಕೊಡ್ತಾ ಇದ್ದೆ ಸಾಲ ಸರ್? ಚೆನ್ನಾಗಿ ನಡ್ಕೊತಿದ್ರು ಸರ್. ನಂಗೆ ಆಕ್ಸಿಡೆಂಟ್ ಆದ 3 ತಿಂಗಳು ಒಂದು ತಿಂಗಳು ಕೋಮಾದಲ್ಲಿದೆ. ಅವಾಗಿಂದ ಈ ಕೆಲಸ ಕೊಡ್ತಿದ್ದಾರೆ ಸರ್. ತೋಟದಕ್ಕೆ ಹೋದ್ರೂ ಬೈತಾರೆ. ಹೆಂಗಂದ್ರೆ ಫೋನ್ ರೆಕಾರ್ಡಿಂಗ್ಗಳೆಲ್ಲ ಇದೆ ಸರ್ ನನ್ನ ಹತ್ರ. ಹೆಂಗಂದ್ರೆ ಹೆಂಗೆ ಮಾತಾಡಿದ್ದಾರೆ. ಎಷ್ಟು ಜನ ಕೊಡಬೇಕು ನಿಮಗೆ ಸರ್? ಒಂದು 2 ಲಕ್ಷ ಮೇಲೆ ಒಂದು 10 ಜನ ಮೇಲೆ ಕೊಡ್ಬೇಕು ಸರ್. ಒಟ್ಟು ನಿಮ್ಗೆ ಎಷ್ಟು ಬರಬೇಕು ಸರ್? 60 ಲಕ್ಷ ಬರ್ಬೇಕು ಸರ್. ಮುಂದೆ ಏನು ಹೇಳ್ತಿದ್ದಾರೆ ಅವರು? ಸರ್ ಕೆಲವರು ಕೊಡ್ತೀನಿ ಅಂತಿದ್ದಾರೆ ಸರ್. ಯಾವಾಗೂ ಡೇಟ್ ಹೇಳ್ತಾರೆ. ಇಲ್ಲಿ ನಾನು ಡೇಟ್ ಹೇಳಕ್ ಆಗ್ತಿಲ್ಲ ಸರ್. ಬಂದು ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಅಲ್ಕ ಮಾತುಗಳೆಲ್ಲ ಮಾತಾಡ್ತಾರೆ ಸರ್. ಅವರು ಸಾಲ ಇಸ್ಕೊಂಡಿರೋರು ಹಂಗೆ ಮಾತಾಡ್ತಾರೆ ಸರ್. ಏನಕ್ಕೆ ಬೈತಾರೆ ನಿಮ್ಗೆ? ಹಂಗೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಮುಂದೆ ತಳ್ತಿದ್ದಾರೆ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸರ್. ಪೊಲೀಸವರು ರೆಸ್ಪಾಂಡೇ ಮಾಡ್ತಿಲ್ಲ ಸರ್. ಪೊಲೀಸವರು ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ತಗೊಳ್ತಿಲ್ಲ. ಮುಂದಿನ ನಡೆ ಹೇಗೆ ನಿಮ್ದು? ಹಿಂದೆ ಏನು ಮಾಡ್ಬೇಕು ಸರ್? ಸಾಯೋದೇ ಒಂದೇ ಗತಿ ಇದೆ ಸರ್. ಅಷ್ಟೇ ಸರ್. ದಯವಿಟ್ಟು ನನಗೆ ಇದನ್ನ ಕಾಪಾಡಿ ಸರ್. ನನಗೆ ಏನೋ ರಿಟರ್ನ್ ಮಾಡಿ. ನನಗೇನು ಬೇಡ ಸರ್. ನನ್ನ ಜೀವನನೇ ಬೇಡ.